ನಮಸ್ತೆ ಮಕ್ಕಳೇ. ರೇಖಾ ಕನ್ನಡತಿ. ನಿಮಗೆ ಇವತ್ತು ಒಂದು ಕತೆ ಹೇಳ್ತಾ ಇದ್ದೀನಿ. ಏನು ಕತೆ ಅಂದ್ಕೊಂಡ್ರಿ? ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನ ಅರಮನೆಯಲ್ಲಿ ಒಂದು ಬಂಗಾರದ ಉಂಗುರ ಕಳ್ತನ ಆಗ್ಬಿಟ್ಟಿರುತ್ತೆ. ಅಂದರೆ ಎಲ್ಲೋ ಕಳೆದೋಗ್ಬಿಟ್ಟಿದೆ. ಅದು ಎಲ್ಲಿ ಕಳೆದು ಹೋಗಿದೆ ಅಂತ ಹೇಳಿ ಎಲ್ಲ ಕಡೆ ರಾಜ ಹುಡುಕಿಸ್ತಾನೆ. ಎಲ್ಲೂ ಸಿಗೋದಿಲ್ಲ. ಮತ್ತು ಏನು ಮಾಡ್ತಾನೆ, ಅವನು ತನ್ನ ಸೇವಕರಿಗೆ ಎಲ್ಲಾದರೂ ಹೊರಗಡೆ ಸಿಗ್ಬೋದಾ, ಹುಡುಕ್ ನೋಡಿ ಕಳ್ಳನ ಅಂತ ಹೇಳ್ತಾರೆ. ಸರಿ, ಸೇವಕರು ಎಲ್ಲ ಕಡೆ ಹುಡ್ಕೊಂಡು ಹೋಗ್ತಾರೆ. ಎಲ್ಲೋ ಒಂದು ಕಡೆ 4 ಜನ ಕಳ್ಳರು ಸಿಗ್ತಾರೆ. ಸಿಕ್ಕ ತಕ್ಷಣ ಅವರನ್ನು ಕರ್ಕೊಂಬಂದು ಆ ರಾಜನ ಮುಂದೆ ನಿಲ್ಲಿಸ್ತಾರೆ. ಆಗ ರಾಜ ಕೇಳ್ತಾನೆ, ಅರಮನೆಯಲ್ಲಿರ್ತಕ್ಕಂಥ ಉಂಗುರನ ಯಾರು ಕದ್ರಿ ಅಂತ ಕೇಳ್ತಾನೆ. ಒಬ್ಬೊಬ್ಬರನ್ನ ಕೇಳ್ತಾ ಬರ್ತಾರೆ. ನೀನು ಕದ್ಯಾ? ಇಲ್ಲ, ನಾನು ಕದ್ದಿಲ್ಲ ರಾಜ, ನಾನು ನೋಡೇ ಇಲ್ಲ, ನಂಗೆ ಗೊತ್ತೇ ಇಲ್ಲ ಅಂತಾನೆ. ಎರಡನೇದವನು ಹಾಗೆ ಹೇಳ್ತಾನೆ. ಮೂರನೇ ಜನ ಕೇಳ್ತಾನೆ, ಅವನು ಹಾಗೆ ಹೇಳ್ತಾನೆ, ಇಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ಸುಮ್ಮನೆ ನಮ್ಮನ್ನು ಹೇಳ್ಕೊಂಡು ಬಂದಿದ್ದಾರೆ ಅಂತ. ಆಗ ರಾಜನಿಗೆ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಕೊನೆಯದಲ್ಲಿರ್ತಾನಲ್ಲ 4ನೇದವನು, ಅವನನ್ನು ಕೇಳ್ತಾರೆ, ಏನಪ್ಪ ನೀನು ಉಂಗುರ ಕದ್ದಿದೀಯಾ, ಇವ್ರ ಜೊತೆ ಸೇರ್ಕೊಂಡಿದೀಯಾ ಅಂತ ಕೇಳ್ತಾರೆ. ಆಗ ಅವನು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಆಗ ಯಾಕೆ ಅಳ್ತಾ ಇದೆಯಾ, ಏನಾಯಿತು ಅಂತ ಕೇಳ್ತಾನೆ ಮಂತ್ರಿ. ಇಲ್ಲ ರಾಜ್ರೆ, ನಾನು ಉಂಗುರ ಕದ್ದಿದ್ದು ನಿಜ, ನಾವು 4 ಜನನೂ ಸೇರಿ ಉಂಗುರನ ಕದ್ದಿದ್ದೀವಿ. ಆದರೆ ಅರಮನೆಯಲ್ಲಿ ಬಂದು ಉಂಗುರ ಕದ್ದಿದ್ದು ನಮಗೆ ತಪ್ಪಾಗಿದೆ. ಅದಕ್ಕೋಸ್ಕರ ನಮ್ಮನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ಅದರಲ್ಲೂ ನಾನು ಉಂಗುರ ಕದ್ದಿದ್ರಲ್ಲಿ ನನ್ನ ಪಾಲು ಇದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ತಾನೆ. ಆಗ ರಾಜ ಅವನೊಂದು ಪ್ರಾಮಾಣಿಕತೆ, ಅವನು ಒಪ್ಕೊಂಡಿರೋದನ್ನು ನೋಡಿ ಅವನಿಗೆ ತುಂಬ ಸಂತೋಷ ಆಗುತ್ತೆ. ಆಗೇನು ಮಾಡ್ತಾನೆ ರಾಜ, ಅವನನ್ನು ಬಿಟ್ಬಿಡ್ತಾನೆ. ಯಾರನ್ನ? 4ನೇದವನ್ನ ಬಿಟ್ಬಿಡ್ತಾನೆ. 3 ಜನರಿಗೂ ಶಿಕ್ಷೆಯನ್ನು ವಿಧಿಸ್ತಾನೆ. ಸೊ ಹೀಗೆ ಆ ಪ್ರಾಮಾಣಿಕತೆಯಿಂದ ಆ ಕಳ್ಳ ಬಚಾವಾಗ್ತಾನೆ. ನೋಡಿ ಮಕ್ಕಳು, ಎಷ್ಟೋ ಸಾರಿ ನಾವು ತಪ್ಪು ಮಾಡೇ ಇಲ್ಲ ಅಂತ ಹಠ ಮಾಡ್ತೀವಿ ಅಥವಾ ವಾದಿಸ್ತೀವಿ. ಇಲ್ಲಿ ಆ ಕಳ್ಳ ತನ್ನ ತಪ್ಪನ್ನು ಒಪ್ಕೊಂಡು ಶಿಕ್ಷೆಯಿಂದ ಬಚಾವಾದ. ಹಾಗೆ ಮುಂದೆ ಅವನೆಂದೂ ಕಳ್ತನ ಮಾಡೋಕ್ಕೆ ಹೋಗಲಿಲ್ಲ. ತನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾ ತನ್ನ ಜೀವನವನ್ನು ಸಾಗಿಸ್ತಾನೆ. ಈ ಥರದ ಘಟನೆಗಳು ನಮ್ಮ ಜೀವನದಲ್ಲಿ ನಡೀತಾನೆ ಇರ್ತವೆ. ಈಗ ನೀವು ಶಾಲೆಗೆ ಹೋಗಿರ್ತೀರ, ನಿಮ್ಮ ಸ್ಕೂಲಲ್ಲಿ ಕೂಡ ಅಷ್ಟೇ, ಯಾರ್ದೋ ಬುಕ್ಸು, ಯಾರ್ದೋ ಪೆನ್ನು ಮಿಸ್ ಆಗಿನೋ ನಿಮ್ಮ ಬ್ಯಾಗಲ್ಲಿ ಬಂದಿರುತ್ತೆ, ಅಥವಾ ಏನೋ ಒಂದು ರೀತಿಯಿಂದ ನಿಮ್ಮ ಹತ್ರ ಸೇರಿರುತ್ತೆ. ಆಗ ಅದನ್ನು ನೀವು ಕೊಟ್ಟುಬಿಡಬೇಕು. ಅದನ್ನು ತಗೊಂಡು ಹೋಗಿ ಬಚ್ಚಿಟ್ಕೊಂಡು ಆಮೇಲೆ ಅದು ನಂದು ಅಂತ ವಾದಿಸೋದು, ಇವೆಲ್ಲ ಒಂದು ಕೆಟ್ಟದನ್ನು ಕಲಿಯೋದಕ್ಕೆ ದಾರಿ ಆಗ್ತವೆ. ಸೊ ನಾವು ಕಲಿಯೋದಕ್ಕೆ 108 ದಾರಿಗಳಿರುತ್ತೆ ಮಕ್ಕಳೇ. ಆದರೆ ಒಳ್ಳೆತನನ ಕಲಿಯೋದಕ್ಕೆ ತುಂಬ ಸಮಯ ತಗೊಳ್ಳುತ್ತೆ. ಸೊ ಹಾಗಾಗಿ ನಮಗೆ ತಿಳಿದಿನೋ ಅನೇಕ ತಪ್ಪುಗಳನ್ನು ನಾವು ಮಾಡಿರ್ತೀವಿ. ಅದನ್ನು ಪ್ರಾಮಾಣಿಕವಾಗಿ ಒಪ್ಕೊಂಡು ಆ ತಪ್ಪಿಗೆ ನಾವು ಪಶ್ಚಾತ್ತಾಪ ಪಟ್ಟಾಗ ಖಂಡಿತ ಒಳ್ಳೆಯದಾಗುತ್ತೆ ಮಕ್ಕಳೇ. ಸೊ ಹೀಗೆ ಇಲ್ಲಿ ಆ ಕಳ್ಳನ ಹತ್ರ, ಅಂದರೆ ಆ ಕಳ್ಳ ತಾನು ಕದ್ದಿದ್ದ ಉಂಗುರನ ರಾಜನಿಗೆ ಕೊಟ್ಟು ತನ್ನ ತಪ್ಪನ್ನು ಒಪ್ಕೊಂಡು ಶಿಕ್ಷೆಯಿಂದ ಬಚಾವಾಗಿ ಮುಂದೆ ಅವನು ಒಳ್ಳೆಯ ಜೀವನವನ್ನು ಮಾಡ್ತಾನೆ ಮಕ್ಕಳೇ. ಹೀಗೆ ಪ್ರಾಮಾಣಿಕತೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಅಳವಡಿಸ್ಕೋಬೇಕಾಗುತ್ತೆ ಮಕ್ಕಳೇ. ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ.